ಕುಮಟಾ ತಾಲೂಕಿನ ಧಾರೇಶ್ವರದ ಗುಡ್ಬಳ್ಳಿಯ ಹರ್ನೀರ್ ಜನವಸತಿ ಪ್ರದೇಶದಲ್ಲಿ ಕೆಲ ದಿನಗಳಿಂದ ಕಾಣಿಸಿಕೊಂಡ ಚಿರತೆಯನ್ನು ಅರಣ್ಯ ಇಲಾಖೆಯು ಸೆರೆ ಹಿಡಿಯುವ ಮೂಲಕ ಆ ಭಾಗದ ಜನರ ಆತಂಕವನ್ನು ದೂರ ಮಾಡಿದೆ. ಕುಮಟಾ ತಾಲೂಕಿನ ಧಾರೇಶ್ವರ ಗುಡಬಳ್ಳಿಯ ಹರ್ನೀರ ಜನವಸತಿ ಪ್ರದೇಶದಲ್ಲಿ ಕೆಲ ದಿನಗಳಿಂದ ಚಿರತೆ ಕಾಟ ಶುರುವಾಗಿತ್ತು. ಜನವಸತಿ ಪ್ರದೇಶದಲ್ಲಿ ತಿರುಗಾಡುತ್ತಿದ್ದ ಈ ಚಿರತೆ ದನ ಕರುಗಳು, ನಾಯಿ, ಬೆಕ್ಕುಗಳನ್ನು ಹೊತ್ತೊಯ್ಯುತ್ತಿದ್ದವು. ಇದರಿಂದ ಆ ಭಾಗದ ಜನರಿಗೆ ಆತಂಕ ಮನೆ ಮಾಡಿತ್ತು. ಈ ಸಂಬಂಧ ಅಲ್ಲಿನ ಜನರು ಅರಣ್ಯ ಇಲಾಖೆಗೆ ಮತ್ತು ದೇವಗಿರಿ ಗ್ರಾಮ ಪಂಚಾಯತ್ಗೆ ದೂರನ್ನು ಕೂಡ ನೀಡಿದ್ರು. ಹಾಗಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಈ ಚಿರತೆಯನ್ನು ಸೆರೆ ಹಿಡಿಯುವ ಕಾರ್ಯಾಚರಣೆ ನಡೆಸಿತ್ತು. ಹರನೀರಿನ ಶಾಲೆ ಸಮೀಪದ ಮಾಸ್ತಿ ಮನೆ ಹಿಂಭಾಗದ ಅರಣ್ಯ ಪ್ರದೇಶದಲ್ಲಿ ಬೋನ್ ಇಟ್ಟು ಕಾರ್ಯಾಚರಣೆ ನಡೆಸಿದಾಗ ಈ ಚಿರತೆ ಬೋನಿಗೆ ಬಿದ್ದು ಸೆರೆ ಸಿಕ್ಕಿದೆ. ಈ ಚಿರತೆಯನ್ನು ಅಭಯಾರಣ್ಯಕ್ಕೆ ರವಾನಿಸಲಾಗಿದೆ. ಈ ಕಾರ್ಯಾಚರಣೆಯಲ್ಲಿ ಅರಣ್ಯ ಅಧಿಕಾರಿಗಳು ಮತ್ತು ಸ್ಥಳೀಯರು ಪಾಲ್ಗೊಂಡಿದ್ದರು. ನೀಡಬೇಡ ಎಂತ ಮಾಡುದಿಲ್ಲ, ಬಿಟ್ಟಾಗ್ತದೆ. ನಾ ಹೋಗ್ಬೇಡ ಹೋಗ್ಬೇಡ ಆ ಕಡೆ ಹೋಗಿ ಹೋಯ್ ನೋಡಿದ್ರಲ್ಲ ಆ ಕಡೆ ಎಲ್ಲ ನೋಡಿದ್ರೆ ಎಲ್ಲ ಒಂದ್ಸರಿ ಎಲ್ಲ ನೋಡ್ಲಿ ಪಾಪ, ಎಲ್ಲ ನೋಡ್ಲಿ ಒಂದ್ಸರಿ ಎಲ್ಲ ನೋಡಿದ್ರೆ ಇಷ್ಟ ಬನ್ನಿ, ನೋಡಿದ್ರೆ ಇಷ್ಟ ಬನ್ನಿ, ನೋಡಿದ್ರೆ ಎಲ್ಲರಿಗೂ ನೋಡಿದ್ರೆ ರಕ್ತ ಹೋಗಿ ನೋಡ್ರಿ 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 ರಕ್ತ ಹೋಗಿ. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ.